ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ನಂದೀಶ್ ಮಾತಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಸುತ್ತಮುತ್ತ ಪ್ರದೇಶಗಳಲ್ಲಿ ಹೆಣ್ಣು ಮಕ್ಕಳಿಗೆ ನಮ್ಮಿಂದ ರಕ್ಷಣೆ ಕೊಡಕ್ ಆಗ್ತಾ ಇಲ್ವಾ, ಅಥವಾ ಸರ್ಕಾರದಲ್ಲಿ ಹೆಣ್ಣು ಮಕ್ಕಳಿಗೆ ಮೀಸಲಾದಂತ ಕಾನೂನುಗಳು ಮತ್ತೆ ಆ, ಒಂದು ಸುವ್ಯವಸ್ಥೆ ಒಂದು ಒಂದು ಒಳ್ಳೆ ರೀತಿಯಲ್ಲಿ ನಿರ್ವಹಿಸ್ತಿಲ್ವ ಅನ್ನೋದು ಖಂಡಿತವಾಗ್ಲೂ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕಾಡುವಂತ ಪ್ರಶ್ನೆ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ನೀವೇನ್ ನೋಡಿದ್ರಿ? ದಸರಾ ಟೈಮಲ್ಲಿ ಮೈಸೂರಲ್ಲಿ ರೇಪ್ ಆದಂಥದ್ದು, ಅಥವಾ ನಮ್ಮ ಸುತ್ತಮುತ್ತ ಸುಮಾರು ವಿಷಯಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ನೀವು ಗಮನಿಸ್ತೀರಾ. ಎಲ್ಲದಕ್ಕೂ ಖಂಡಿತವಾಗ್ಲೂ ನಾವೆಲ್ಲರೂ ಸಾಕ್ಷಿಯಾಗಿರ್ತೀವಿ. ಆದರೆ ಇದಕ್ಕೆಲ್ಲ ಕಡಿವಾಣ ಯಾವಾಗ? ಇವೆಲ್ಲ ನಿಲ್ಸೋದು ಯಾವಾಗ? ಎಲ್ಲ ಪ್ರಶ್ನೆಗಳಿಗೆ ಖಂಡಿತವಾಗ್ಲೂ ನೀವೆಲ್ಲ ಬೆಲೆ ತರಬೇಕಾಗಿದೆ, ಖಂಡಿತವಾಗ್ಲೂ ಉತ್ತರ ಕೊಡಬೇಕಾಗಿದೆ. ಇಲ್ಲಿ ವಿಷಯ ಏನಂತಂದ್ರೆ, ಇಷ್ಟಕ್ಕೆ ನಮ್ಮ ರಾಜ್ಯದಲ್ಲಿ ಮಾತ್ರ ನಡೆಯೋದು ನಮ್ಮ ವಿಷಯ, ಅಥವಾ ಬೇರೆ ರಾಜ್ಯದಲ್ಲಿ ನಡೆಯೋದು ನಮ್ಮ ವಿಷಯಗಳಲ್ಲ ಅಂತ ತಿಳ್ಕೊಳ್ಳೋದು ನಮ್ಮ ಮುಟ್ಟಾಗ್ತಾನೆ ಹೌದು, ಖಂಡಿತವಾಗ್ಲು. ಸೊ ನೀವೆಲ್ಲ ಇತ್ತೀಚೆಗೆ ಏನ್ ನೋಡ್ತಾ ಇದ್ದೀರಾ, ಕೊಯಮತ್ತೂರಿನ ವಿಮಾನ ನಿಲ್ದಾಣದಲ್ಲಿ ಏನು ಒಂದು ಅಪ್ರಾಪ್ತ ಬಾಲಕಿ ಮೇಲೆ ಅಥವಾ ಒಂದು ಸಂತತಿ ಹೆಣ್ಣು ಮಗಳ ಮೇಲೆ ರೇಪ್ ಆಯ್ತು. ಖಂಡಿತವಾಗ್ಲೂ ನೀವೆಲ್ಲ ತಲೆ ತಗ್ಗಿಸ್ಬೇಕಾದಂತ ವಿಷಯ. ಹೆಣ್ಮಕ್ಳು ತನ್ನ ಗೆಳೆಯನ ಜೊತೆ ಅಥವಾ ತನ್ನ ಸಂಬಂಧಿಕರ ಜೊತೆ ಹೊರಗಡೆ ನಿಂತ್ಕೊಳ್ಳೋ ಹಾಗಿಲ್ವಾ? ಅಥವಾ ಒಬ್ಬನೇ ಇದ್ದಾಗ 4 ಜನ ಬಲಾಢ್ಯರು ಸೇರ್ಕೊಂಡು ಅದನ್ನ ಮಾರಣಾಂತಿಕ ಹಲ್ಲೆ ಮಾಡಿ ಆಕೆನ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ ಆಕೆ ಮೇಲೆ ಅತ್ಯಾಚಾರ ಎಸಗ್ತಾರೆ ಅಂತಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ಯಾಕಂದ್ರೆ ಇವ್ರಿಗೆಲ್ಲ ಸರ್ಕಾರದ ಮೇಲೆ ಭಯ ಇಲ್ವಾ? ಚಿಕ್ಕಾಪುಟ್ಟ ತಪ್ಪು ಮನುಷ್ಯ ಮಾಡ್ತಾನೆ, ಹೇಗಿರ್ಬೇಕು? ಕ್ಷಮಿಸೋ ತರ ಇರ್ಬೇಕು. ಕ್ಷಮಿಸಕ್ಕೆ ಆಗಲ್ಲ ತಪ್ಪುಗಳಿಗೆ. ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಸೊ ತುಂಬಾ ಡಿಲೇ ಮಾಡೋದು ಬೇಡ, ತುಂಬಾ ನೇರವಾಗಿ ವಿಷಯ ಬಂದ್ಬಿಡ್ತೀನಿ. ಕೊಯಮತ್ತೂರಿನ ವಿಮಾನ ನಿಲ್ದಾಣ ಹತ್ರ ಈ ಘಟನೆ ನಡೆದಿರೋದು. ಸೊ ಕೊಯಮತ್ತೂರಿನ ಒಂದು ಕಾಲೇಜಲ್ಲಿ, ಪ್ರತಿಷ್ಠಿತ ಕಾಲೇಜಲ್ಲಿ, ಹೆಸರು ಮೆನ್ಷನ್ ಮಾಡೋದು ಬೇಕಾಗಿಲ್ಲ. ಸೊ ಆ ಕಾಲೇಜಲ್ಲಿ ಒಂದು ಹೆಣ್ಮಕ್ಳು ತುಂಬಾ ಅತ್ಯದ್ಭುತವಾಗಿ ತನ್ನ ಫ್ಯಾಮಿಲಿಗೋಸ್ಕರ, ತನ್ನ ಮುಂದಿನ ಭವಿಷ್ಯಕ್ಕೋಸ್ಕರ ತುಂಬಾ ಅದ್ಭುತವಾಗಿ ಓದ್ತಾ ಇರ್ತಾರೆ. ಅಂತ ಸಮಯದಲ್ಲಿ ಒಬ್ಬ ಗೆಳೆಯನ ಪರಿಚಯ ಆಗುತ್ತೆ. ತುಂಬಾ ಅವರಿಬ್ರು ಆತ್ಮೀಯರಾಗ್ತಾರೆ, ಲವರ್ಸು ಅಥವಾ ರಿಲೇಟಿವ್ಸ್. ನಮ್ಗೆ ಬೇಕಾಗಿರೋ ವಿಷಯ ಅದು. ಸೊ ನಮ್ಗೆ ಇಲ್ಲಿ ಬೇಕಾಗಿರೋ ವಿಷಯ ಏನಂತಂದ್ರೆ, ಸೊ ಸುಮಾರು 10:30 ರಾತ್ರಿಗೆ ವಿಮಾನ ಏನ್ ಏರ್ಪೋರ್ಟ್ ಇದೆ, ಕೊಯಮತ್ತೂರು ಏರ್ಪೋರ್ಟ್ ಇದೆ, ಅಲ್ಲಿ ಅವರಿಬ್ರು ಒಂದು ಕಾರಲ್ಲಿ ಕೂತ್ಕೊಂಡಿರ್ತಾರಂತೆ. ಏನೋ ಅವರು ಮಾತುಕತೆನೋ, ಅದು ಅವ್ರ ಪರ್ಸನ್, ಅದು ಬೇಕಾಗಿಲ್ಲ. ಸೊ ಅಲ್ಲಿಗೆ ಒಂದು ಮಫರ್ಡ್ ವೆಹಿಕಲ್, ಅಂದ್ರೆ ಒಂದು ಸ್ಕೂಟಿ ಅಂತಾರೆ ಆ ಟೈಪ್ ಅಲ್ಲಿ, ಆ ಗಾಡಿಯಲ್ಲಿ 3 ಜನ ತುಂಬಾ ಆ ಡ್ರಿಂಕ್ಸ್ ನ ವ್ಯಸನ ಮಾಡ್ಕೊಂಡು ಮತ್ತೆ ಚೆನ್ನಾಗಿ ಕುಡಿದು ಕೊಯಮತ್ತೂರು ಏರ್ಪೋರ್ಟ್ ಇದೆ, ಸೊ ಆ ಜಾಗಕ್ಕೆ ಬರ್ತಾರೆ. ಸೊ ಅಲ್ಲಿ ಏನು ಹುಡುಗ ಮತ್ತೆ ಆ ಸಂತತೆ ಇದ್ರು, ಅವ್ರನ್ನ ನೋಡಿ ಒಂದ್ 2 ನಿಮಿಷ ಮಾತಾಡ್ಬೇಕು, ಇಳೀರಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಇವಾಗ ಯಾರಿಗೆ ಆಗ್ಲಿ 3 ಜನ ಬಂದು ಮಾತಾಡಿಸಿದ್ರೆ ಖಂಡಿತವಾಗ್ಲೂ ಭಯ ಇರುತ್ತೆ. ನಾವು ಮಾತಾಡಕ್ ಆಗಲ್ಲ, ಮಾತಾಡೋದು ಇಲ್ಲ ಅಂತ ಅವ್ರು ಹೇಳಿದಾಗ ಆಕೆ ಅವ್ರು ಏನ್ ಮಾಡ್ತಾರೆ, ಕಂಪ್ಲೀಟ್ ಕುಡ್ದಿರೋ ಆ ಜ್ಞಾನದಲ್ಲಿ ಆ ಆಕ್ರೋಶದಲ್ಲಿ ಆ ಕಾರ್ ವಿಂಡ್ಶೀಲ್ಡ್ ಏನಿದೆ, ಆ ಕಾರ್ ವಿಂಡ್ಶೀಲ್ಡ್ ನ ಒಡೆದಾಕಿ ಫಸ್ಟ್ ಆ 3 ಜನ ಸೇರ್ಕೊಂಡು ಇಬ್ರು ಸೇರ್ಕೊಂಡು ಆ ಹುಡುಗನ ಹೇಳ್ಕೊಬಂದು ಒಬ್ಬ ಹೆಣ್ಮಗಳ ಕೈನ ಹಿಡ್ಕೊಂಡು ಆ ಹುಡುಗನಿಗೆ ಧನಕ್ ಬಡ್ದಾಕ್ಬಿಡ್ತಿ, ಮಾಡಾಂತಿಗೂ ಹಲ್ಲೆ ಮಾಡಿ ಅವನು ಪರಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಆತನ ಯಾವುದೇ ತರ ಒಂದು ದಾಕ್ಷಿಣ್ಯ ಇಲ್ಲದೆ ನಿರ್ದಾಕ್ಷಿಣ್ಯವಾಗಿ ಹೊಡೆದು ಆತನ ಕೆಳಗಡೆ ಹಾಕಿ ಅವನ್ ಕಂಪ್ಲೀಟ್ ಜ್ಞಾನ ತಪ್ಪೋವರೆಗೂ ಅಥವಾ ಮೂರ್ಛೆ ಹೋಗೋವರೆಗೂ ಆತನಿಗೆ ಹೊಡೆದು, ಈಕೆ ಸಂತಸ್ತೆನ ಯಾರು ಇಲ್ದಿರೋ ಜಾಗಕ್ಕೆ ಒಂದು ನಾಯಿ ತರ ಪಾಪ ಆಕೆನ ಎಳ್ಕೊಂಡೋಗಿ ಅತ್ಯಾಚಾರ ಎಸಗ್ತಾರೆ ಅಂತ ಅಂದ್ರೆ ಖಂಡಿತವಾಗ್ಲೂ ಅವ್ರ ಮನಸ್ಸು ಎಷ್ಟು ವಿಕೃತಿ ಬರುತ್ತೆ ಇಲ್ಲಿ. ಅದೇ ಜಾಗದಲ್ಲಿ ನಿಮ್ಮ ಮನೆ ಹೆಣ್ಮಕ್ಳನ್ನ ನಾವು ನೆನಪು ಮಾಡ್ಕೊಂಡ್ರೆ ಹೇಗೆ ಕುದಿಯುತ್ತೆ ರಕ್ತ. ಸೊ ಆಕೆನ ಸುಮಾರು ರಾತ್ರಿ 10:30ಕ್ಕೆ ಯಾರು ಇಲ್ದಿರೋ ಜಾಗಕ್ಕೆ ಕರ್ಕೊಂಡು ಹೋಗಿ ಫುಲ್, ಖಂಡಿತವಾಗ್ಲೂ ಇಂಥ ವಿಷಯಗಳನ್ನ ಹೇಳ್ಬೇಕಾದ್ರೆ ನನಗೆ ಒಂದ್ ಸೆಕೆಂಡ್ ನಾಚಿಕೆ ಆಗುತ್ತೆ. ಇಂಥ ಒಂದು ಹೆಣ್ಣು ಮಕ್ಳಿಗೆ ಅಥವಾ ನಮ್ಮನ್ನ ಹೆತ್ತ ಒಂದು ತಾಯಿ ಇರೋ ಈ ರಾಜ್ಯದಲ್ಲಿ, ಅಥವಾ ನಮ್ಮನ್ನ ಸಾಕಿ ಬೆಳೆಸಿದಂತ ಗುರುಗಳಿರೋ ಈ ರಾಜ್ಯದಲ್ಲಿ ಒಂದು ಹೆಣ್ಣಿಗೆ ರಕ್ಷಣೆ ಇಲ್ಲ ಅಂತಂದಾಗ ಮಾಧ್ಯಮದವರಾಗಿ ನಾವಾಗಿರ್ಬೋದು, ಒಬ್ಬ ರೆಸ್ಪಾನ್ಸಿಬಿಲಿಟಿ ಅಧಿಕಾರಿಗಳಾಗಿರ್ಬೋದು ಹೇಗೆ ಕಾರ್ಯನಿರ್ವಹಿಸ್ತಿದ್ದಾರೆ? ಮುಂದಕ್ಕೆ ಆಕೆ ಜೀವನ ಏನು? ಸೊ 10:30 ರಾತ್ರಿಗೆ 3 ಜನ ಕೀಚಕರು ಆಕೆನ ಸುಮಾರು ಹೊತ್ತುಗಳ ಕಾಲ ನಿರಂತರವಾಗಿ ಅತ್ಯಾಚಾರವೆಸಗಿ ಅನಾಥ ಹೆಣ್ತರ ಏನೋ ಬಿಸಾಕ್ಬೇಕು ಅನ್ನೋ ತರ ಬಿಸಾಕಿ ಆಕೆನ ಬೆಳಗಿನ ಜಾವ 4:30ವರೆಗೂ. ಸೊ ಈ ಸಮಯದಲ್ಲಿ ಏನಾಗಿದೆ, ಹೊಡೆದ ತಕ್ಷಣ ಹುಡುಗನ ಹಾಕಿದ ತಕ್ಷಣ ಹುಡುಗ ಪೊಲೀಸರಿಗೆ ಕಾಲ್ ಮಾಡಿರ್ತಾನೆ. ಸೊ ಪೊಲೀಸರು 112 ಇಂದ ಟ್ರ್ಯಾಕ್ ಮಾಡ್ಕೊಂಡ್ ಬರ್ಬೇಕು, ಲೊಕೇಶನ್ ಟ್ರ್ಯಾಕ್ ಮಾಡ್ಕೊಂಡು ಬಂದಿರ್ತಾರೆ. ಬಟ್ 4:15ವರೆಗೂ, ಬೆಳಗಿನ ಜಾವ 4:15ವರೆಗೂ ಆ ಹೆಣ್ಮಗ್ಳು ಇರ್ತಾರಲ್ಲ, ಆ ಹೆಣ್ಮಗಳು ಎಲ್ಲಿದ್ದಾರೆ, ಏನಾಗಿದೆ ಆಕೆ ಪರಿಸ್ಥಿತಿ ಅನ್ನೋದು ಯಾರಿಗೂ ಗೊತ್ತಾಗಿರಲ್ಲ. ಸೊ ಕಂಪ್ಲೀಟ್ ಸರ್ಚ್ ಮಾಡಾದ್ಮೇಲೆ ಆ ಹೆಣ್ಮಗಳು ಮೊಬೈಲ್ ಲೊಕೇಶನ್ ಕೂಡ ಸರ್ಚ್ ಮಾಡಾದ್ಮೇಲೆ
4:15 ಸುಮಾರಿಗೆ ತನ್ನ ಮೈ ಮೇಲೆ ಒಂದೇ ಒಂದು ಚೂರು ಒತ್ಸ ಇಲ್ಲದಂಗೆ, ಬಟ್ಟೆ ಇಲ್ಲದ ಹಾಗೆ ಆಕೆ ಅನಾಥೆಯಾಗಿ ಬಿದ್ದಿರ್ತಾಳೆ ಅಂತಂದ್ರೆ ಆ ಆ- ಆಕೆನ ಹೆತ್ತ ತಂದೆ ತಾಯಿ ಮನಸ್ಸು ಹೇಗಾಗಿರುತ್ತೆ ಈ ವಿಷಯ ಕೇಳಿದಾಗ. ಅದನ್ನ ತುಂಬಾ ಅದ್ಭುತವಾಗಿ ಪ್ರೀತಿ ಮಾಡ್ತಿದ್ದಂತ ಆ ಪ್ರಿಯಕರನ ಮನಸ್ಸು ಹೇಗಾಗಿರುತ್ತೆ ಇಲ್ಲಿ. ನಾವು ನೀವು ವಿಚಾರ ಮಾಡ್ಬೇಕಾಗಿರೋ ವಿಷಯ ಏನಂತಂದ್ರೆ, ನಮ್ಮ ಸುತ್ತಮುತ್ತಲಿನ ಘಟನೆಗಳು ಈ ತರ ನಡೆದಾಗ ನಾವೆಲ್ಲ ಎಚ್ಚೆತ್ಕೊಬೇಕಲ್ವಾ. ಸೊ ಎಸ್ ಸೊ ಎಸ್ ಓಕೆ, ಆಕೆ ಹೆಣ್ಮಗಳು ಎಲ್ಲಿ ಇರ್ತಾರೆ, ಆಕೆ ಸಿಕ್ಕಿರ್ತಾರೆ ಪೊಲೀಸ್ಗೆ. ಈಗ ಆಲ್ರೆಡಿ ಆಕೆ ಸಂತ್ರಸ್ತೆ ಏನು ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆ ಪಡ್ಕೊಂತಿರ್ಬೇಕು, ಖಂಡಿತವಾಗ್ಲೂ ಪೊಲೀಸ್ ಆಸ್ಪತ್ರೆಗೆ ದಾಖಲು ಮಾಡಿರ್ತಾರೆ, ಅಲ್ಲಿ ಆಕೆ ಚಿಕಿತ್ಸೆ ಪಡ್ಕೊಳ್ತಿರ್ತಾರೆ. ಆದರೆ ಈ ಮಧುರೈ ಜಿಲ್ಲೆಯಿಂದ ಬಂದಂತ ಈ ಶಂಕಿತರಿರ್ತಾರಲ್ಲ, ಈ ಅಪರಾಧಿಗಳಿರ್ತಾರಲ್ಲ, ಇವ್ರನ್ನ ಹುಡುಕಕ್ಕೆ ಪೊಲೀಸರು ಶೋಧ ನಡೆಸ್ತಾರೆ. ಆ ಸಮಯದಲ್ಲಿ ಹೇಗೆ ಆಗ್ಬಿಟ್ಟಿದೆ ಅಂತ ಅಂದ್ರೆ, ಕೆಲವೊಂದ್ಸರಿ ನಮ್ಮ ರಾಜ್ಯದಲ್ಲಿ ಅಥವಾ ಹೊರ ರಾಜ್ಯದಲ್ಲಿ ಪೊಲೀಸವ್ರ ಮೇಲೆ ಯಾವುದೇ ತರ ಗೌರವ ಇಲ್ಲದಂಗಾಗಿದೆ ಖಂಡಿತವಾಗ್ಲು. ಆ 3 ಜನ ಏನು ಅಂತಕರಿರ್ತಾರೆ, ಸ್ವತಃ ನಮ್ಮನ್ನ ಕಾಯೋ ಅಂತ ಕಾಕಿ ಮೇಲೆ ದಾಳಿ ಮಾಡಕ್ ಹೋಗ್ತಾರಂತೆ ಖಂಡಿತವಾಗ್ಲು. ಆದ್ರೆ ಖಂಡಿತವಾಗ್ಲು ನಮ್ಮ ಕರ್ನಾಟಕ ಪೊಲೀಸ್ ಮೇಲೆ ಖಂಡಿತವಾಗ್ಲು ಹೆಮ್ಮೆ ಇದೆ. ಕರ್ನಾಟಕ ಪೊಲೀಸ್ ಮಾತ್ರ ಅಲ್ಲ, ನಮ್ಮ ದೇಶದ ಪ್ರತಿಯೊಬ್ಬ ಸರ್ಕಾರಿ ಪೊಲೀಸ್ ಅಧಿಕಾರಿಗಳ ಮೇಲೂ ನನಗೆ ಅವ್ರದ್ದೇ ನಿರ್ದಿಷ್ಟವಾದಂತಹ ಗೌರವ ಇದೆ. ಆ 3 ಜನ ಅಪರಾಧಿಗಳು ಏನಿರ್ತಾರೆ, 3 ಜನಕ್ಕೆ ಕಾಲಿಗೆ ಗುಂಡನ್ನು ಹೊಡೆದು ಅವರನ್ನು ಕೂಡ ಇವಾಗ ಕೊಯಮತ್ತೂರಿನ ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜಿನ ಆಸ್ಪತ್ರೆಯಲ್ಲಿ ಅವನು ದಾಖಲು ಮಾಡಿರ್ತಾರೆ. ಕಾನೂನು ಪ್ರಕಾರ ಅವ್ರಿಗೆ ಏನು ಶಿಕ್ಷೆ ನಡೀಬೇಕು ನಡೆಯುತ್ತೆ ಖಂಡಿತವಾಗ್ಲು. ಆದರೆ ಇಲ್ಲಿ ವಿಚಾರ ಮಾಡ್ತಾ ಇರ್ಬೇಕು, ವಿಚಾರ ಮಾಡುವಂಥ ವಿಷಯ, ಆಕೆ ಆ ಸಂತ್ರಸ್ತೆ ಏನು ಅತ್ಯಾಚಾರಕ್ಕೆ ಒಳಗಾಗಿರುತ್ತೆ, ಆ ಸಂತ್ರಸ್ತೆ ಮುಂದಿನ ಜೀವನ ಹೇಗೆ, ಆಕೆ ಹೇಗೆ ಜೀವನ ಮಾಡಬೇಕು. ಸೊ ಎಲ್ಲ ಪ್ರಶ್ನೆಗಳಿಗೆ ನೀವೆಲ್ಲ ಉತ್ತರ ಕೊಡಬೇಕಾಗುತ್ತೆ ಖಂಡಿತವಾಗಲು. ಸೊ ದಯವಿಟ್ಟು ಮೊದಲು ನಾವೆಚ್ಚೆತ್ಕೊಳ್ಳೋಣ, ನಮ್ಮ ಸುತ್ತಮುತ್ತಲಿನ ವಾತಾವರಣನ ಮತ್ತೆ ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನ, ಜನಗಳನ್ನ ನಾವೆಲ್ಲ ಜಾಗೃತವನ್ನು ಏನದು ಪ್ರಜ್ಞಾವಂತರಾಗಿ ಮಾಡಬೇಕು ಖಂಡಿತವಾಗಲು. ಸೊ ಎಸ್, ಇವಾಗ ಕಾನೂನು ಪ್ರಕಾರ ಆ 3 ಜನ ಆರೋಪಿಗಳು ಏನಿದ್ದಾರೆ, ಸೊ ಅವ್ರಿಗೆ ಶಿಕ್ಷೆ ನಡೆಯುತ್ತೆ. ರಾತ್ರಿ ಹೊತ್ತು ಹೆಣ್ಮಕ್ಳು ಓಡಾಡ್ಬೇಕಾದ್ರೆ ದಯವಿಟ್ಟು ಹುಷಾರಾಗಿರಿ, ಅಥವಾ ನಿಮ್ಮ ರಿಲೇಷನ್ಸ್ಗೆ ಅಥವಾ ನಿಮ್ಮನ್ನ ತುಂಬಾ ಅದ್ಭುತವಾಗಿ ಪ್ರೊಟೆಕ್ಟ್ ಮಾಡೋರಿಗೆ ಕಾಲ್ ಮಾಡ್ಕೊಂಡು ದಯವಿಟ್ಟು ಮನೆಗೆ ಸೇಫ್ ಆಗಿ ಹೋಗಿ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಮತ್ತೆ ಇನ್ನೊಂದು ಬಿಗ್ ಅಪ್ಡೇಟ್ ಜೊತೆ ಬರ್ತೀನಿ. ನೀವು ನೋಡ್ತಾ ಇರಿ ವಾಯ್ಸ್ ಆಫ್ ಕನ್ನಡ. ಥ್ಯಾಂಕ್ ಯು.